ಹಾಯ್ ಎಲ್ರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಚಿಕ್ಕ ಮಕ್ಕಳ ಒಂದು ಫ್ರಾಕನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹೋದ ವಿಡಿಯೋದಲ್ಲಿ ಕಟ್ಟಿಂಗನ್ನು ಹಾಕಿದ್ದೀನಿ. ಅದು ಈ ವಿಡಿಯೋ ನೋಡೋಕ್ಕೆ ಮುಂಚೆ ಗೊತ್ತಾಗಲಿಲ್ಲ ಅಂದರೆ ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಈಗ ಮೇಲ್ಭಾಗ ಅಂತಂದರೆ ಯೋಕ್ನ ಭಾಗವನ್ನು ನಾನಿಲ್ಲಿ ಲೈನಿಂಗ್ ಮೇಲೆ ಸ್ಟ್ರೈಟಾಗಿ ಇಟ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ರಫ್ ಆಗಿ ಸ್ಟಿಚ್ಚನ್ನು ಹಾಕ್ಕೊಳ್ತಿರೋದು. ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಲರಿಂಗ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ನೋಡಿ, ಈಗ ಫ್ರಂಟ್ ಪೀಸ್ ಆಯಿತು. ಇದನ್ನು ಈಗ ನಾನು ಪೈಪಿಂಗಿಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಾಸ್ ಪೀಸನ್ನು ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಆಲ್ರೆಡಿ ನಾನು ನನ್ನದೇ ಆದ ಚಾನಲ್ನಲ್ಲಿ ವೀಡಿಯೋಸನ್ನು ಹಾಕಿದ್ದೀನಿ. ಗೊತ್ತಾಗಿಲ್ಲ ಅಂದರೆ ಆ ಒಂದು ವಿಡಿಯೋನ ನೋಡಿ. ಅದಕ್ಕೆ ನಾನಿಲ್ಲಿ ವಿಡಿಯೋನ ಸ್ಲೋ ಮಾಡ್ದೇನೆ ಫಾಸ್ಟಾಗೇ ತೋರಿಸ್ತಿದ್ದೀನಿ. ಲೈಟಾಗಿ ತೋರಿಸಿದ್ದೀನಿ. ಒಂದು ಸರಿಗೆ ನೋಡಿ ಗೊತ್ತಾಗದೇ ಇರೋರು ಪೈಪಿಂಗ್ ವಿಡಿಯೋ ಬೇರೆ ಇದೆ ನೋಡಿ. ಇಲ್ಲಿ ನೋಡಿ, ಇದನ್ನು ನಾನು ಹೀಗೇ ಒಂದೇ ಕಲರಲ್ಲೇ ಪೈಪಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟ್ ರೆಡಿ ಆಗಿದೆ ನೋಡಿ. ತುಂಬ ಈಸಿ. ಇಷ್ಟೇ, ಲೈನಿಂಗ್ ಅಟ್ಯಾಚ್ ಮಾಡಿ ನಾನು ಪೈಪಿಂಗನ್ನು ಕೊಟ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಇನ್ನು ನೆಕ್ಸ್ಟು ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಇದು ಕೂಡ ಹಾಗೇ, ಬಟ್ ನಾನಿಲ್ಲಿ ಇನ್ನೌಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳ ಬಟ್ಟೆ ಆಗಿರೋದಕ್ಕೆ ಇದನ್ನು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ತಿದ್ದೀನಿ. ಬ್ಯಾಕಲ್ಲಿ ಹುಕ್ ಆಪ್ಷನ್ ಇರೋದಕ್ಕೆ ನಾನಿಲ್ಲಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ತಿದ್ದೀನಿ. ಇದು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ತುಂಬ ಈಸಿ ಇದೆ ನೋಡಿ. ಈಸಿಯಾಗಿರೋ ಒಂದು ಮೆಥಡಲ್ಲೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಈಗ ತಿರುಗಿಸ್ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಶೋಲ್ಡ್ರನ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಎರಡು ಕಡೆ ಶೋಲ್ಡ್ರನ್ನ ಜಾಯಿಂಟನ್ನು ಮಾಡ್ಕೊಂಡಿದ್ದೀನಿ. ಇದು ಸ್ಲೀವ್ಲೆಸ್ ಫ್ರಾಕ್ ಆಗಿರೋದಕ್ಕೆ ನಾನಿಲ್ಲಿ ಸ್ಲೀವ್ನ ಅಟ್ಯಾಚ್ ಮಾಡ್ತಿಲ್ಲ. ಬದಲಿಗೆ ಸ್ಲೀವ್ನ ಫಿನಿಶಿಂಗ್ ಮಾಡಬೇಕಲ್ಲ ತುದಿಗೆ, ಅದಕ್ಕೆ ಇಲ್ಲಿ ನಾನು ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಂಡು ಅದನ್ನು ಈ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ. ಅದಕ್ಕೆ ನಾನಿಲ್ಲಿ ಎಕ್ಸ್ಟ್ರಾ ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಂಡು ಅದನ್ನು ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎರಡು ಕಡೆಗೆ ಇದೇ ರೀತಿಯೇ ನಾನು ಮಾಡ್ಕೊಂಡಿದ್ದೀನಿ ನೋಡಿ. ಇದು ಎಕ್ಸ್ಟ್ರಾ ಬಂದಿದ್ದ ಪೀಸು, ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ತುದಿ ನೋಡಿ ಈ ರೀತಿ ಫೋಲ್ಡಿಂಗನ್ನು ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಸೊ ನಾನು ಅದಿಲ್ಲಿ ತೋರ್ಸೋಕ್ಕೆ ಹೋಗಲ್ಲ, ಯಾಕೆ ಅಂತ ಹೇಳಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು. ಈಗ ಶೋಲ್ಡ್ರು ಎರಡು ಕಡೆ ಫಿನಿಶಿಂಗ್ ಆಗಿದೆ. ಈಗ ನೆಕ್ಸ್ಟು ಇಲ್ಲಿ ಫ್ರಾಕ್ ಸ್ಟಿಚ್ಚಿಂಗು. ನಾನು ತುದಿಯಿಂದ 4.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ. ಯಾಕೆಂತ ಹೇಳಿದ್ರೆ ಇದು ತುಂಬ ಸಿಂಪಲ್ ಆಗಿರೋ ಒಂದು ಫ್ರಾಕು. ತುಂಬ ನೆರಿಗೆಗಳು ಕೂಡ ಇಡ್ತಾ ಇಲ್ಲ. ಯಾಕೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನೋಡಿ, ಈಗ ಸ್ಟಿಚ್ ಮಾಡುವಾಗ ತೋರಿಸ್ತೀನಿ. ಬಟ್ಟೆನ ಈ ರೀತಿ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ತಿದ್ದೀನಿ. 4.5 ಇಂಚಿಗೆ ಹಾಗೇ ಸ್ಟ್ರೈಟ್ ಸ್ಟಿಚ್ ಮಾಡಿ ನಿಲ್ಲಿಸ್ಬಿಟ್ಟು ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನ ಹಿಡಿದು ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಲೈನಿಂಗ್ನ ಇದ್ರ ಜೊತೆಗೇ ಸೇರಿಸ್ಕೊಂಡು ಸ್ಟಿಚ್ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಒಂಥರ ದಪ್ಪ ಕಾಣುತ್ತೆ ಅಂದ್ಬಿಟ್ಟು ನಾನು ಲೈನಿಂಗನ್ನು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಫಸ್ಟು ಇದು ಮುಗಿಲಿ ಅಂದ್ಬಿಟ್ಟು ನಾನಿಲ್ಲಿ ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡು ಫಿನಿಶ್ ಆಗಿದೆ ನೋಡಿ, ಈ ರೀತಿ ಬಂದಿದೆ. ಅದೇ ಥರ ಇನ್ನೊಂದು ಭಾಗನೂ ಕೂಡ ನಾನಿಲ್ಲಿ ಸ್ಟ್ರೈಟು ಒಂದು ಸ್ವಲ್ಪ ಸ್ಟಿಚ್ ಮಾಡಿ ಮತ್ತೆ ನೆರಿಗೆ ಹಿಡಿದುಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ನೋಡಿ, ಮತ್ತೆ ಲೈನಿಂಗನ್ನು ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಲೈನಿಂಗ್ ಕೂಡ ಸ್ಟಿಚ್ ಮಾಡಿ ಆಗಿದೆ ನೋಡಿ, ಈ ರೀತಿ ಬಂದಿದೆ. ಇವಾಗಿನ್ನು ಫ್ರಾಕಿಗೆ ಲೈಟಾಗಿ ಡಿಸೈನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ತುದಿಗೆ 1.5 ಇಂಚು, ಎರಡು ಕಡೆ 1.5 ಇಂಚನ್ನು ಮಾರ್ಕ್ ಮಾಡಿ ಬಿಟ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಅದು ಸ್ಟಿಚಿಂಗಲ್ಲಿ ಒಳಗಡೆ ಹೋಗುತ್ತೆ. ಅದಕ್ಕೆ ಅದು ಬಿಟ್ಟರೆ ಬಾಕಿ ಅಂತೆ ನಾನಿಲ್ಲಿ ನೋಡಿ ಈ ರೀತಿ ನೆಟ್ಟೆಡ್ ಬಟ್ಟೆನ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ನಾನಿಲ್ಲಿ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿಯ ಫ್ರಾಕನ್ನ ಸ್ಟಿಚ್ ಮಾಡ್ತೀರೋ ಅದೇ ಕಲರ್ಗೆ ಒಪ್ಪುವಂತಹ ಬಟ್ಟೆ ತಗೊಂಡು ಈ ರೀತಿ ಡಿಸೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಗೋಲ್ಡ್ ಕಲರ್ ಇರೋದಕ್ಕೆ ನಾನು ಈ ಬಟ್ಟೆನ
ತಗೊಂಡಿದ್ದೀನಿ. ಈ ಕಡೆ ನಾನು ಲೈನಿಂಗನ್ನ ಸ್ಟಿಚ್ ಮಾಡಿಕೊಂಡು ಈಗ ಕೆಳಭಾಗದಲ್ಲಿ ಫ್ರಾಕ್ನ ಕೆಳಗಿನ ಭಾಗವನ್ನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಸಿಂಪಲ್ಲು. ಬಿಗಿನರ್ಸ್ ಎಲ್ಲರೂ ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಗೊತ್ತಿಲ್ಲದೆ ಇರೋರು ಕೂಡ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಹಾಕ್ಕೊಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರಾಕ್ ಕೂಡ. ನೋಡಿ, ಈಗ ಮಗುವಿನ ಎದೆ ಸುತ್ತಳತೆ 24 ಇಂಚ್ ಇರೋದು. ನಾನು ಅದಕ್ಕೆ ಇಲ್ಲಿ ನೋಡಿ 12 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಸ್ಲೀವ್ಲೆಸ್ ಆಗಿರೋದಕ್ಕೆ ಕಂಕುಳ ಹತ್ರ ಟೈಟ್ ಬೇಕು ಅಂತ ಇಲ್ಲ, ಸ್ವಲ್ಪ ಲೂಸ್ ಇದ್ದರೆ ನಡೆಯುತ್ತೆ. ಅದಕ್ಕೆ ನಾನಿಲ್ಲೊಂದು 5 ಇಂಚಷ್ಟು ಮಾರ್ಕನ್ನು ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಬರೀ ಫ್ರಾಕ್ ಆದ್ರೂ ಹಾಕ್ಕೊಡ್ಬೋದು, ಇಲ್ಲ ತುಂಬ ಶಾರ್ಟಾಗಿ ಸ್ಟಿಚ್ ಮಾಡಿದ್ರೆ ಜೀನ್ಸಿಗಾದ್ರೂ ಕೂಡ ಹಾಕ್ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಹೊರಗಡೆ ಎಲ್ಲ ತುಂಬ ದುಡ್ಡು ಕೊಟ್ಟು ತಗೊಳ್ಳೋ ಬದಲು ಈ ರೀತಿ ಬಟ್ಟೆ ತಗೊಂಡು ಫ್ರಾಕನ್ನು ಸ್ಟಿಚ್ ಮಾಡಿದರೆ ಮಕ್ಕಳಿಗೆ ಹಾಕೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ದುಡ್ಡು ಕೂಡ ತುಂಬ ಏನು ಖರ್ಚಾಗಲ್ಲ. ಸೊ ನೋಡಿ, ಈಗ ನಾನು ಬ್ಯಾಕಿಗೆ ಸೊಂಟಕ್ಕೆ ದಾರವನ್ನು ಸ್ಟಿಚ್ ಮಾಡ್ತಿರೋದು. ಇದು ಆಪ್ಷನಲ್ಲು, ನಿಮಗೆ ಬೇಕು ಫಿಟ್ಟಿಂಗಿಗೆ ಅಂದರೆ ಮಾಡ್ಕೊಬೋದು, ಇಲ್ಲ ಅಂತ ಹೇಳಿದ್ರೆ ಹಾಗೇ ಸ್ಟಿಚ್ ಮಾಡಿ ಹಾಕ್ಕೊಡ್ಬೋದು. ನೋಡಿ, ಈಗ ಸ್ಟಿಚಿಂಗ್ ಎಲ್ಲ ಆಗಿದೆ, ಯಾವ ರೀತಿ ಬಂದಿದೆ ಅಂತ ನೋಡಿ. ಈ ರೀತಿ ಬಂದಿದೆ. ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಬೋದು. ಅದೇ ಥರ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗೂ ಬರುತ್ತೆ. ಬ್ಯಾಕಿಗೆ ನಾನಿಲ್ಲಿ ಹುಕ್ಕನ್ನು ಹಾಕ್ಕೊಂಡಿದ್ದೀನಿ, ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು. ಫ್ರಂಟಿಗೆ ಚಿಕ್ಕದಾದ ಒಂದು ಬಟನ್ ಕೂಡ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಆ ಥರ ಚಿಕ್ಕ ಪುಟ್ಟದಾಗಿ ನಿಮಗೆ ಯಾವುದಾದ್ರೂ ಡಿಸೈನ್ ಬೇಕಂದರೆ ನೀವೇ ಮಾಡ್ಕೊಬೋದು. ಸೊ ಈ ಫ್ರಾಕ್ ಸ್ಟಿಚಿಂಗ್ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಇದೇ ರೀತಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಸಿಗೋಣ. ಎಲ್ರಿಗೂ ಬೈ.